ಅಹನಾ ಎಂಬುವಳು ಇರುತ್ತಾಳೆ. ಈಗ ಅವಳು ಒಂದು ಕ್ರಿಯೇಚರ್ನನ್ನ ಕೊಲ್ಲಲು ಅದನ್ನ ಹೇಗೆ ಕೊಲ್ಲಬೇಕೆಂದು ಒಬ್ಬರ ಹತ್ತಿರ ಸಹಾಯ ಕೇಳಲು ಹೋಗಿರುತ್ತಾಳೆ. ಈಗ ಅವನು ಆ ಕ್ರಿಯೇಚರ್ನನ್ನ ಕೊಲ್ಲಲು ಒಂದು ಉಪಾಯವನ್ನು ಹೇಳುತ್ತಾನೆ. ಪುಷ್ಕರ ಎಂಬುವಲ್ಲಿ ಬ್ರಹ್ಮನ ದೇವಸ್ಥಾನವಿದೆ. ಆ ದೇವಸ್ಥಾನದಲ್ಲಿ ಒಂದು ನೀರಿನ ಕುಂಡವಿದೆ. ಆ ಕುಂಡದಲ್ಲಿ ಎದ್ದಿ ತೆಗೆದ ಆಯುಧಗಳಿಂದ ಮಾತ್ರ ಆ ಒಂದು ಕ್ರಿಯೇಚರ್ನನ್ನ ಸಾಯಿಸಲು ಆಗುತ್ತದೆ ಎಂದು ಹೇಳುತ್ತಾನೆ. ಆದರೆ ಅದನ್ನ ಕಾರ್ತಿಕ ಪೂರ್ಣಿಮೆ ಎಂದು ಮಾತ್ರ ಮಾಡಬೇಕೆಂದು ಕೂಡ ಹೇಳುತ್ತಾನೆ. ಅವರ ಅಜ್ಜನು ಕೂಡ ಒಂದು ಕ್ರಿಯೇಚರನ್ನು ಕೊಲ್ಲಲು 30 ಗುಂಡುಗಳನ್ನ ಆ ಬ್ರಹ್ಮ ಕುಂಡದಲ್ಲಿ ಎದ್ದಿ ತೆಗೆದಿದ್ದರು. ಅವರು ಆ ಒಂದು ಕ್ರಿಯೇಚರನ್ನು ಕೊಲ್ಲಲು 23 ಗುಂಡುಗಳನ್ನ ಬಳಸಿದ್ದರು. ಹಾಗೆ ಇನ್ನು ಉಳಿದ 7 ಗುಂಡುಗಳು ಮತ್ತು ಒಂದು ಹಳೆಯ ಕಾಲದ ಬಂದೂಕು ಈಗ ಇನ್ನೂ ಕೂಡ ನನ್ನ ಹತ್ರ ಇದೆ ಎಂದು ಹೇಳ್ತಾನೆ. ಈಗ ಅದು ನಿಮಗೆ ಉಪಯೋಗ ಬರಬಹುದು ಎಂದು ಹೇಳಿ 7 ಗುಂಡುಗಳು ಹಾಗೂ ಒಂದು ಬಂದೂಕನ್ನ ಈಗ ಅಹನ ಕೈಯಲ್ಲಿ ಕೊಡುತ್ತಾನೆ. ಅಹನ ಅವುಗಳನ್ನು ತೆಗೆದುಕೊಂಡು ಈಗ ತನ್ನ ಇಬ್ಬರ ಸ್ನೇಹಿತರ ಹತ್ರ ಬರ್ತಾಳೆ. ಹೇಗೆ ಆ ಕ್ರಿಯೇಚರನ್ನು ಕೊಲ್ಲಬೇಕು ಎಂದು ಪ್ಲಾನಿಂಗ್ ಅನ್ನ ಮಾಡ್ತಾರೆ. ಹಾಗೆ 3 ಜನ ಸೇರಿ ಈಗ ಒಂದು ಗುಹೆಯಲ್ಲಿ ಹೋಗುತ್ತಾರೆ. ಅಲ್ಲಿ ಆ ಕ್ರಿಯೇಚರ್ ಇರುತ್ತದೆ. ಏಣಿಯ ಮೂಲಕ ಕೆಳಗಿಳಿದು ಒಂದು ಪ್ಲಾನಿಂಗ್ ಅನ್ನ ಮಾಡ್ತಾರೆ. ಇಬ್ಬರು ಸೇರಿ ಬೆಂಕಿಯನ್ನು ತೆಗೆದುಕೊಂಡು ಹೋಗಬೇಕು. ಹಾಗೆ ಮಧ್ಯದ ರಸ್ತೆಯಲ್ಲಿ ಆ ಕ್ರಿಯೇಚರ್ ಬರುತ್ತೆ. ಆವಾಗ ನೀನು ಬಂದೂಕಿನಿಂದ ಗುಂಡು ಹೊಡೆ ಎಂದು ಹೇಳುತ್ತಾನೆ. ಇಲ್ಲಿ ಮತ್ತೊಂದು ವಿಷಯವನ್ನ ಹೇಳುತ್ತಾರೆ. ಹಾಗೆ ಈ ಒಂದು ಬಂದೂಕಿನಿಂದ ಒಂದು ಬಾರಿಗೆ 1 ಬುಲೆಟ್ ಮಾತ್ರ ಹಾರುತ್ತದೆ ಎಂದು ಹೇಳುತ್ತಾನೆ. ಹೀಗೆ 3 ಜನ ಸೇರಿ ಅವರು ಮಾಡಿದ ಒಂದು ಪ್ಲಾನಿಂಗ್ ಅನ್ನ ಮಾಡಲು ಶುರು ಮಾಡುತ್ತಾರೆ. ಹಾಗೆ ಇಬ್ಬರು ಕೂಡ ಬೆಂಕಿಯನ್ನು ತೆಗೆದುಕೊಂಡು 2 ರಸ್ತೆಯಲ್ಲಿ ಹೋಗುತ್ತಾರೆ. ಮಧ್ಯ ರಸ್ತೆಯಲ್ಲಿ ಈಗ ಕ್ರಿಯೇಚರ್ ಬರುತ್ತದೆ. ಬಂದು ಇನ್ನೇನು ಗುಂಡು ಹಾರಿಸಬೇಕೆನ್ನುವಷ್ಟರಲ್ಲಿ ಆ ಕ್ರಿಯೇಚರು ಬಂದೂಕನ್ನ ಹಿಡಿದ ವ್ಯಕ್ತಿಯ ಮೇಲೆ ಬೀಳುತ್ತದೆ. ಬಂದೂಕನ್ನ ಹಿಡಿದ ವ್ಯಕ್ತಿ ಇಲ್ಲಿ ಸಾಯುತ್ತಾನೆ. ಈಗ ಅಹನ ಮತ್ತೊಬ್ಬ ಸ್ನೇಹಿತ ಬಂದು ನೋಡುತ್ತಾನೆ. ಅಲ್ಲಿ ರಕ್ತದ ಕಲೆ ಇರುತ್ತೆ. ಹಾಗೆ ಗುಂಡುಗಳು ಮತ್ತು ಬಂದೂಕು ಸಹಿತ ಈಗ ಅಲ್ಲೇ ಬಿದ್ದಿರುತ್ತೆ. ಅವುಗಳನ್ನ ತೆಗೆದುಕೊಳ್ಳುತ್ತಾರೆ. ಈಗ ಉಳಿದ ಗುಂಡುಗಳು ಮಾತ್ರ 7ರಲ್ಲಿ 1 ಮಿಸ್ ಆಗಿದ್ದಕ್ಕೆ 6 ಗುಂಡುಗಳ ಈಗ ಅವರ ಹತ್ರ ಉಳಿದಿರುತ್ತವೆ. ಅಹನ ಮತ್ತು ಮತ್ತೊಬ್ಬ ಸ್ನೇಹಿತ ಬಂದು ನೋಡುತ್ತಾರೆ. ಅವನು ಸತ್ತಿದ್ದು ಗೊತ್ತಾಗುತ್ತದೆ. ಆ ಬಂದೂಕನ್ನ ಈಗ ತೆಗೆದುಕೊಂಡು ಮತ್ತೊಬ್ಬ ಸ್ನೇಹಿತ ಅದರಲ್ಲಿ ಮತ್ತೊಂದು ಗುಂಡನ್ನು ಲೋಡ್ ಮಾಡುತ್ತಾನೆ. ಹೀಗೆ ಆ ಕ್ರಿಯೇಚರನ್ನು ಮತ್ತೆ ಹುಡುಕಲು ಶುರು ಮಾಡುತ್ತಾನೆ. ಅಷ್ಟರಲ್ಲಿ ಕ್ರಿಯೇಚರ್ ಮತ್ತೆ ಇವನ ಮೇಲೆ ಅಟ್ಯಾಕ್ ಮಾಡುತ್ತದೆ. ಅಟ್ಯಾಕ್ ಮಾಡಿದಾಗ ಬಂದೂಕನ್ನ ಅಲ್ಲೇ ಬಿಟ್ಟು ಓಡಲು ಶುರು ಮಾಡುತ್ತಾನೆ. ಹಾಗೆ ಆ ಒಂದು ಕ್ರಿಯೇಚರ್ ಕೈಯಿಂದ ತಪ್ಪಿಸಿಕೊಂಡು ಒಂದು ಸಣ್ಣ ದಾರಿಯ ಮೂಲಕ ಬರುತ್ತಾನೆ. ಈಗ ಕ್ರಿಯೇಚರ್ಗೆ ಅವನು ಸಿಗುವುದಿಲ್ಲ. ಮುಂದೆ ನೋಡುವಷ್ಟರಲ್ಲಿ ಅಲ್ಲಿ ತಾವು ಇಳಿದು ಬಂದ ಏಣಿ ಕಾಣುತ್ತದೆ. ಏಣಿಯ ಮೂಲಕ ಹತ್ತಿ ಮೇಲೆ ಹೋಗಲು ನೋಡುತ್ತಾನೆ. ಹಾಗೆ ಈಗ ಏಣಿಯನ್ನು ಏರಲು ಶುರು ಮಾಡುತ್ತಾನೆ. ಅಷ್ಟರಲ್ಲಿ ಮತ್ತೆ ಕ್ರಿಯೇಚರ್ ಬಂದಿದ್ದು ಇವನ ಮೇಲೆ ಅಟ್ಯಾಕ್ ಮಾಡಲು ಶುರು ಮಾಡುತ್ತದೆ. ಹಾಗೆ ಏಣಿಯ ಮೂಲಕ ಮೇಲೆ ಹತ್ತಲು ಹೋಗುತ್ತದೆ. ಅವಾಗ ಆ ವ್ಯಕ್ತಿಯು ಆ ಏಣಿಯನ್ನ ಕತ್ತರಿಸುತ್ತಾನೆ. ಮಧ್ಯದಲ್ಲಿ ಕಟ್ಟಾಗಿದ್ದರಿಂದ ಏಣಿಯು ಈಗ ಕ್ರಿಯೇಚರ್ ಕೆಳಗೆ ಬರುತ್ತದೆ. ಈಗ ಅಹನಾ ಕೂಡ ಆ ಒಂದು ಬಂದೂಕನ್ನು ತೆಗೆದುಕೊಂಡು ಗುಂಡನ್ನು ಹಾರಿಸುತ್ತಾಳೆ. ಅಷ್ಟರಲ್ಲಿ ಅದು ಕೂಡ ಗುಂಡು ಮಿಸ್ ಆಗುತ್ತದೆ. ಹೀಗೆ ಮೇಲೆ ಹತ್ತಿದ್ದರಿಂದ ಇನ್ನೇನು ಸ್ವಲ್ಪ ಮೇಲೆ ಹೋಗುವುದರಲ್ಲಿ ಆ ಒಬ್ಬ ಸ್ನೇಹಿತನನ್ನ ಕ್ರಿಯೇಚರ್ ಕೂಡ ಕೊಂದು ಹಾಕುತ್ತದೆ. ಅಹನಾಗೆ ಒಂದು ಶಾಕಿಂಗ್ ಕಾದಿರುತ್ತೆ. ಏಕೆಂದರೆ ಮೇಲೆ ಹತ್ತಲು ಏಣಿಯೂ ಕೂಡ ಈಗ ಕಟ್ಟಾಗಿರುತ್ತದೆ. ಏನು ಮಾಡಬೇಕೆಂದು ಗೊತ್ತಾಗುವುದಿಲ್ಲ. ಮತ್ತೊಂದು ಬುಲೆಟ್ ಅನ್ನ ಲೋಡ್ ಮಾಡ್ತಾಳೆ ಅಹನ. ಹೀಗೆ ಆ ಒಂದು ಕ್ರಿಯೇಚರನ್ನು ಹುಡುಕಲು ಶುರು ಮಾಡುತ್ತಾಳೆ. ಅಷ್ಟರಲ್ಲಿ ಹಿಂದುಗಡೆ ಶಬ್ದ ಬಂದಿದ್ದರಿಂದ ಗಾಬರಿಗೊಂಡು ಒಂದು ಗುಂಡನ್ನು ಹಾರಿಸುತ್ತಾಳೆ. ಈಗ ಅದು ಗುಂಡು ಕೂಡ ವೇಸ್ಟ್ ಆಗಿ ಹೋಗಿಬಿಡುತ್ತದೆ. ಇನ್ನೇನು ಈ ಅಹನಾಳನ್ನು ಕೊಲ್ಲಬೇಕೆಂದು ಕ್ರಿಯೇಚರ್ ನೋಡಿದಾಗ ಅಷ್ಟರಲ್ಲಿ ಕರಣ್ ಎಂಬುವನು ಬರ್ತಾನೆ. ಜೀಪ್ ತಗೊಂಡು ಬಂದಿದ್ದರಿಂದ ಆ ಕ್ರಿಯೇಚರ್ಗೆ ಬಂದು ಗುದ್ದುತ್ತಾನೆ. ಕ್ರಿಯೇಚರ್ ಬೇರೆ ಕಡೆ ಹೋಗಿ ಬಿದ್ದಿದ್ದರಿಂದ ಈಗ ಇವರು ತಪ್ಪಿಸಿಕೊಳ್ಳಲು ದಾರಿಯಾಗುತ್ತದೆ. ಅಲ್ಲಿಂದ ತಪ್ಪಿಸಿಕೊಳ್ಳಲು ಶುರು ಮಾಡುತ್ತಾರೆ. ಹೀಗೆ ಅಲ್ಲಿಂದ ಜೀಪಿನಲ್ಲಿ ತಪ್ಪಿಸಿಕೊಂಡು ಬರುವಾಗ ಆ ಕ್ರಿಯೇಚರ್ ಬಂದಿದ್ದು ಕರಣ್ ಎಂಬುವನ ಬೆನ್ನಿನಲ್ಲಿ ಹೊಡೆಯುತ್ತದೆ. ಈಗ ಕರಣ್ ಎಂಬುವನಿಗೆ ಗಾಯ ಆಗಿರುತ್ತದೆ. ಅದೇ ರೀತಿ ಹೊರಗಡೆ ಹೋಗುವಾಗ ಇನ್ನೂ ಕೂಡ ಬೆನ್ನು ಹತ್ತಿದ ಕ್ರಿಯೇಚರ್ನನ್ನ ದಾರಿ ತಪ್ಪಿಸಿ ಹಾಗೆ ದಾರಿ ಬಂದು ಮಾಡಿ ಅದರ ಕೈಯಿಂದ ತಪ್ಪಿಸಿಕೊಂಡು ಹೊರಗೆ ಹೋಗುತ್ತಾರೆ. ಇಲ್ಲಿ ಉಳಿದ ಗುಂಡುಗಳು ಕೇವಲ ಇನ್ನುಗಳು 3 ಗುಂಡುಗಳು ಮಾತ್ರ ಉಳಿದಿರುತ್ತವೆ. ಅಹನ ಮತ್ತು ಕರಣ್ ಇಬ್ಬರು ಸೇರಿ ಆ ಒಂದು ಕ್ರಿಯೇಚರ್ನನ್ನು ಕೊಲ್ಲಲು ಪ್ಲಾನಿಂಗ್ ಮಾಡುತ್ತಾರೆ. 3 ಗುಂಡುಗಳಲ್ಲಿ ಅದನ್ನ ಕೊಲ್ಲಬೇಕೆಂದು ನೋಡುತ್ತಾರೆ. ಆ ಒಂದು ಗುಹೆಯಲ್ಲಿ ಅದನ್ನ ಕೊಲ್ಲಲು ಆಗುವುದಿಲ್ಲ. ಅದಕ್ಕಾಗಿ ಆ ಕ್ರಿಯೇಚರನ್ನ ಈ ಮನೆಯಲ್ಲಿ ತಂದು ಕೊಲ್ಲಬೇಕೆಂದು ವಿಚಾರ ಮಾಡುತ್ತಾರೆ. ಹಾಗೆ ಅಹನ ಈಗ ತನ್ನ ರಕ್ತವನ್ನು ಆ ಗುಹೆಯಲ್ಲಿ ಚೆಲ್ಲಿ ಅಹನಾಳ ರಕ್ತವು ಮನೆಯ ತನಕವು ಬಿದ್ದಿರುತ್ತದೆ. ಏಕೆಂದರೆ ಆ ರಕ್ತದ ವಾಸನೆಯಿಂದ ಈಗ ಕ್ರಿಯೇಚರ್ ಆ ಮನೆಯೊಳಗೆ ಬರಬೇಕೆಂದು ವಿಚಾರವನ್ನು ಮಾಡಿರ್ತಾರೆ. ಎಲ್ಲವೂ ಸಜ್ಜಾಗಿ ನಿಂತಾಗ ಕ್ರಿಯೇಚರ್ ಕೂಡ ಅವರು ಪ್ಲಾನಿಂಗ್ ಇಟ್ಟಿದ್ದ ದಾರಿಯಿಂದ ಬಿಟ್ಟು ಬೇರೆ ದಾರಿಯಿಂದ ಬರುತ್ತದೆ. ಈಗ ಅಹನಾಳ ಮುಂದೆ ಕ್ರಿಯೇಚರ್ ನಿಂತಿರುತ್ತದೆ. ಅದನ್ನು ಕೊಲ್ಲಬೇಕೆಂದು ಒಂದು ಗುಂಡು ಹಾರಿಸಿದಾಗ ಅಲ್ಲಿಗೆ ಅದು ಕೂಡ ತಪ್ಪಿ ಹೋಗುತ್ತದೆ. ಇನ್ನು ಉಳಿದ ಗುಂಡುಗಳು ಮಾತ್ರ 2 ಆಗಿರುತ್ತವೆ. ಈಗ ಅಹನಾಳು ಕೂಡ ಒಳಗೆ ಅಡುಗೆ ಮನೆಯಲ್ಲಿ ಅಡಗಿ ಕುಳಿತುಕೊಳ್ಳುತ್ತಾಳೆ. ಬಹಳ ಜೋರಾದ ಸಪ್ಪಳ ಕೇಳಿದ ಕರಣ್ ಕೂಡ ಈಗ ಅಲ್ಲಿ ಬರುತ್ತಾನೆ. ಗಾಬರಿಯಾಗಿದ್ದ ಅಹನಾಳಿಗೆ ಸ್ವಲ್ಪ ಸಮಾಧಾನ ಮಾಡುತ್ತಾನೆ. ಹಾಗೆ ಕ್ರಿಯೇಚರ್ ಬಾಗಿಲ ಹೊರಗಡೆ ನಿಂತು ಕಿರುಚಾಡುತ್ತಿರುತ್ತದೆ. ಬಾಗಿಲ ಹೊರಗಡೆ ನಿಂತಿದ್ದ ಕ್ರಿಯೇಚರ್ ಕಿರುಚಾಡಿದ ಧ್ವನಿ ಕಡಿಮೆಯಾಗುತ್ತದೆ ಹಾಗೂ ಕಿರುಚಾಡಿದನ್ನು ನಿಲ್ಲಿಸಿಬಿಡುತ್ತದೆ. ಅಷ್ಟರಲ್ಲಿ ಈಗ ಇಲ್ಲಿ ಇರಲಿಕ್ಕಿಲ್ಲ ಎಂದು ಬಾಗಿಲನ್ನು ತೆರಿತೀನಿ, ನೀನು ಗುಂಡನ್ನು ಹೊಡೆ ಎಂದು ಹೇಳುತ್ತಾನೆ. ಕರಣ್ ಇದ್ದವನು ಬಾಗಿಲನ್ನು ತೆಗೆಯುತ್ತಾನೆ. ಆದರೆ ಅಲ್ಲಿ ಕ್ರಿಯೇಚರ್ ಇರುವುದಿಲ್ಲ. ಹಾಗೆ ಗನ್ನನ್ನು ಪಾಯಿಂಟ್ ಮಾಡಿಕೊಂಡು ಅಹನ ಈಗ ಹೊರಗಡೆ ಬರುತ್ತಾಳೆ. ಎಲ್ಲಿ ಹೋಗಿದೆ ಎಂದು ಹುಡುಕಾಡುತ್ತಾಳೆ. ಅಷ್ಟರಲ್ಲಿ ಅಲ್ಲಿ ಎಲ್ಲಿಯೂ ಕೂಡ ಕಾಣುವುದಿಲ್ಲ. ಆಗ ಅಹನಾಳಿಗೆ ಸಂಶಯ ಬಂದು ಒಂದು ಪಾತ್ರೆಯ ಮೇಲೆ ನೋಡಿದಾಗ ಆ ಕ್ರಿಯೇಚರ್ ಕೂಡ ತನ್ನ ಹಿಂದೆಯೇ ಮೇಲ್ಗಡೆ ಇದೆ ಎಂದು ಕಾಣುತ್ತದೆ.
ತಿರುಗಿ ಅದಕ್ಕೆ ಗುಂಡನ್ನು ಹೊಡೆಯಬೇಕೆಂದು ಅಂದುಕೊಂಡರೆ ಅದು ಅಲ್ಲಿಂದ ತಪ್ಪಿಸಿಕೊಂಡು ಮತ್ತೆ ಅಹನಾಳ ಮೇಲೆ ಅಟ್ಯಾಕ್ ಮಾಡಲು ಶುರು ಮಾಡುತ್ತದೆ. ಈಗ ಅಹನಾಳು ಅಲ್ಲೇ ಅಡುಗೆ ಕೋಣೆಯಲ್ಲಿ ಇದ್ದ ಒಂದು ಬಶನ್ ಕೆಳಗಡೆ ಅಡಗಿಕೊಳ್ಳುತ್ತಾಳೆ. ಅಹನಾಳನ್ನು ಹಿಡಿಯಬೇಕೆಂದು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಆಗುವುದಿಲ್ಲ. ಏಕೆಂದರೆ ದಾರಿ ಸ್ವಲ್ಪ ಇದ್ದಿದ್ದರಿಂದ ಕ್ರಿಯೇಚರ್ನ ಕೈಯಾಗಲಿ ಅಥವಾ ಮೈಯಾಗಲಿ ಹೋಗುತ್ತಿರಲಿಲ್ಲ. ಕರಣ್ ಇದ್ದವನು ಸೀಮೆ ಎಣ್ಣೆಯನ್ನು ತೆಗೆದುಕೊಂಡು ಅದರ ಮುಂದೆ ಎಸೆಯುತ್ತಾನೆ. ಆವಾಗ ಆ ಸೀಮೆ ಎಣ್ಣೆಗೆ ಬೆಂಕಿ ಹತ್ತಿದ್ದರಿಂದ ಅಲ್ಲಿಂದ ಕ್ರಿಯೇಚರ್ ಹೊರಗಡೆ ಹೋಗಿಬಿಡುತ್ತದೆ. ಕ್ರಿಯೇಚರ್ ಹೊರಗಡೆ ಹೋದ ನಂತರ ಇವರಿಬ್ಬರು ಸಹಿತ ಹೊರಗಡೆ ಬರುತ್ತಾರೆ. ಹೊರಗಡೆ ಬಂದು ಇನ್ನೂ ಒಂದು ಗುಂಡು ಉಳಿದಿದೆ, ಅದನ್ನು ಹೇಗಾದರೂ ಮಾಡಿ ಕೊಲ್ಲಬೇಕೆಂದು ನೋಡುತ್ತಾರೆ. ಅಷ್ಟರಲ್ಲಿ ಮತ್ತೊಂದು ಗುಂಡನ್ನು ನೋಡುವಾಗ ಆ ಗುಂಡು ಅಲ್ಲಿ ಇರುವುದಿಲ್ಲ. ಏಕೆಂದರೆ ಅಡುಗೆ ಮನೆಯಲ್ಲಿಯೇ ಅಹನಾಳ ಮೇಲೆ ಕ್ರಿಯೇಚರ್ ಅಟ್ಯಾಕ್ ಮಾಡಿದಾಗ ಗುಂಡು ಅಲ್ಲೇ ಬಿದ್ದಿರುತ್ತದೆ. ಈಗ ಒಬ್ಬರು ಆ ಗುಂಡನ್ನು ಹುಡುಕಾಡಬೇಕು, ಮತ್ತೊಬ್ಬರು ಕ್ರಿಯೇಚರ್ನನ್ನ ತನ್ನ ಹತ್ತಿರ ಬರುವಂತೆ ಮಾಡಬೇಕು ಎಂದು ವಿಚಾರ ಮಾಡುತ್ತಾರೆ. ಈಗ ಅಹನ ಒಂದು ಪಂಜರದ ರೀತಿಯಲ್ಲಿ ಮನೆಯಲ್ಲಿ ಇರುತ್ತೆ, ಅದರ ಒಳಗಡೆ ನಿಂತುಕೊಳ್ಳುತ್ತಾರೆ. ಕ್ರಿಯೇಚರ್ ಇದ್ದಿದ್ದು ಅಹನಾಳ ಹತ್ತಿರ ಬಂದ ನಂತರ ಅವನು ಒಳಗಡೆ ಹೋಗಿ ಗುಂಡನ್ನು ಹುಡುಕಾಡಿಕೊಂಡು ಬರುತ್ತಾನೆ. ಗುಂಡು ಸಿಗುತ್ತದೆ. ಅಹನ ಇದ್ದಿದ್ದ ಪಂಜರವನ್ನ ಕ್ರಿಯೇಚರ್ ಈಗ ಮುರಿದು ಹಾಕುತ್ತೆ. ಅಹನಾಳು ಈಗ ಮಾಳಿಗೆಯನ್ನ ಏರುತ್ತಾಳೆ. ಮಾಳಿಗೆಯಲ್ಲೂ ಕೂಡ ಬೆನ್ನು ಹತ್ತಿ ಹೋಗುತ್ತದೆ ಈ ಒಂದು ಕ್ರಿಯೇಚರ್. ಕರಣ್ ಈಗ ಹೊರಗಡೆ ಬಂದು ನೋಡಿದಾಗ ಅಹನಾಳ ಮೇಲೆ ಅಟ್ಯಾಕ್ ಮಾಡಲು ಶುರು ಮಾಡುತ್ತಿರುತ್ತದೆ. ತಕ್ಷಣವಾಗಿ ಕಾರನ್ನು ತೆಗೆದುಕೊಂಡು ಆ ಒಂದು ಕಂಬಕ್ಕೆ ಹೊಡೆದಾಗ ಕ್ರಿಯೇಚರ್ ಕೆಳಗೆ ಬೀಳುತ್ತದೆ. ಕ್ರಿಯೇಚರ್ ಕೆಳಗೆ ಬಿದ್ದಿದ್ದರಿಂದ ಕಾರಿನ ಮೇಲೆ ಸಿಟ್ಟು ಬರುತ್ತದೆ. ಕಾರನ್ನು ತೆಗೆದುಕೊಂಡು ಎಸೆಯಲು ಶುರು ಮಾಡುತ್ತದೆ. ಹಾಗೆ ಒಳಗೆ ಕರಣ್ ಇರುತ್ತಾನೆ. ತನ್ನ ಹತ್ತಿರ ಇದ್ದ ಗುಂಡನ್ನು ಅಹನಾಳ ಹತ್ತಿರ ಕೊಡಲು ಹೋಗುತ್ತಾನೆ. ಅನ್ನೋಷ್ಟರಲ್ಲಿ ಆ ಗುಂಡು ಕೆಳಗಡೆ ಬೀಳುತ್ತದೆ. ಅಹನಾಳು ಅದನ್ನು ತೆಗೆದುಕೊಳ್ಳಲು ಹೋಗಿ ಕೆಳಗಡೆ ಬೀಳುತ್ತಾಳೆ. ಹಾಗೆ ಈಗ ಆ ಗನ್ನನ್ನು ಲೋಡ್ ಮಾಡಿದ ನಂತರ ಒಂದು ಕೂಗನ್ನು ಕರಣ್ಗೆ ಹಾಕುತ್ತಾಳೆ. ಕರಣ್ ಎಂದು ಕರೆದಾಕ್ಷಣ ಕರಣ್ ಗಾಡಿಯಿಂದ ಇಳಿದು ಓಡಿ ಬಂದು ಅಹನಾಳ ಹತ್ರ ಬರುತ್ತಾನೆ. ಈಗ ಅವನ ಬೆನ್ನ ಹತ್ತಿ ಕೂಡ ಕ್ರಿಯೇಚರ್ ಬರುತ್ತದೆ. ನೇರವಾಗಿ ಬಂದಿದ್ದರಿಂದ ಅಹನಾಳು ಅದರ ಹಣೆಯ ಮೇಲೆ ಗುಂಡನ್ನು ಹಾರಿಸುತ್ತಾಳೆ. ಈಗ ಕ್ರಿಯೇಚರ್ ಸಾಯುತ್ತದೆ.